ಇವತ್ತು ನಾವು 1 ತಿಂಗಳವರೆಗೆ ಕೋಣೆಯ ಉಷ್ಣತೆಯಲ್ಲಿ ಶೇಖರ ಮಾಡಿಟ್ಕೊಂಡು ಕೆಡದಂತ ಕೇಸರಿಬಾತ್ ಪ್ರೀಮಿಕ್ಸ್ ಹೇಗೆ ಮಾಡೋದಂತ ನೋಡೋಣ. ಇದನ್ನು ನಾವು ಮಾಡಿ ಶೇಖರ ಮಾಡಿ ಇಟ್ಕೊಂಡ್ರೆ ಕೇವಲ 5 ನಿಮಿಷದಲ್ಲಿ ರುಚಿಯಾಗಿ ಸುಲಭವಾಗಿ ಕೇಸರಿಬಾತ್ ಮಾಡಿ ರೆಡಿ ಮಾಡ್ಕೊಳ್ಬಹುದು. ಹಾಗಿದ್ರೆ ಬನ್ನಿ ಹೇಗೆ ಅಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಬಾಣಲೆಗೆ 1/4 ಕಪ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಬಿಸಿ ಆದ್ಮೇಲೆ 2 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕಿದ್ದೇನೆ. ಇದು ಗ್ರಾಮ್ ಮೆಜರ್ಮೆಂಟ್ ಅಲ್ಲಿ ಹೇಳಬೇಕು ಅಂತಿದ್ರೆ ಸುಮಾರು ಹತ್ರ 600 ಗ್ರಾಮ್ ಆಗುವಷ್ಟು ಇದೆ. ಕನಿಷ್ಠ 8 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಕೈ ಬಿಡದೆ ಮೊಗುಚುತ್ತಾ ಇದನ್ನ ಹುರಿಲೇಬೇಕು. ಈಗ ಹುರಿದೇ ಇದ್ರೆ ಒಂದು ಕೇಸರಿಬಾತ್ ಪ್ರೀಮಿಕ್ಸ್ ಬೇಗ ಹಾಳಾಗ್ತದೆ, ಎರಡನೇದು ನಾವು ಕೇಸರಿಬಾತ್ ತಿನ್ನುವಾಗ ರವೆ ಹಸಿ ಇದೆ ಅಂತ ಅನಿಸ್ತದೆ. ಹಾಗಾಗಿ 8 ರಿಂದ 10 ನಿಮಿಷ ಹುರಿಯೋದು ಬಹಳ ಮುಖ್ಯ. ಹುರಿದ ಮೇಲೆ ಒಂದು ಪಾತ್ರೆಗೆ ಹಾಕಿ ತಣಿಲಿಕ್ಕೆ ಬಿಡಿ. ನಂತರ ಅದೇ ಬಾಣಲೆಯಲ್ಲಿ 1 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ. 1/3 ಕಪ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕಿ ದ್ರಾಕ್ಷಿಗಳೆಲ್ಲ ಉಬ್ಬಿ ಬರೋ ತನಕ ಚೆನ್ನಾಗಿ ಹುರಿದು ತಕ್ಕೊಳ್ಬೇಕು. ಇದನ್ನ ತೆಗೆದಿಟ್ಟುಕೊಂಡ ನಂತರ ಇದರಲ್ಲಿ ಉಳಿದ ತುಪ್ಪಕ್ಕೇನೆ ನಾನು ಗೋಡಂಬಿ ಹಾಕಿ ಹುರ್ಕೊಳ್ತೇನೆ. ಸಮ ಪ್ರಮಾಣದಲ್ಲಿ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿ ಉಪಯೋಗಿಸಿರೋದು. 1/3 ಕಪ್ ಆಗುವಷ್ಟು ಗೋಡಂಬಿ ಹಾಕಿದ್ದೇನೆ. ಸರಿಯಾಗಿ ಕಂದು ಬಣ್ಣಕ್ಕೆ ತಿರುಗಿ ಗರಿ ಆಗೋ ತನಕ ಗೋಡಂಬಿನ ಕೂಡ ಹುರಿದು ತೆಗಿಬೇಕು. ಈ ಹುರಿದಿರುವ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಹುರಿದು ತೆಗೆದಿಟ್ಟ ರವೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ. ಇದನ್ನ ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ಯಾಕೆ ಅಂದ್ರೆ ಇದಕ್ಕೆ ನಮಗೆ ಸಕ್ಕರೆ ಹಾಕ್ಲಿಕ್ಕಿದೆ. ಸಕ್ಕರೆ ಹಾಕಿದಾಗ ಸಕ್ಕರೆ ಕರಗಿ ಉಂಡೆ ಆಗ್ಬಾರ್ದು. ಹಾಗಾಗಿ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. 1-2 ಗಂಟೆ ತಗೊಂಡ್ರು ಅಡ್ಡಿಲ್ಲ. ಪೂರ್ತಿ ತಣ್ಣಗಾಗಿಸಿ ನಂತರ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಸಕ್ಕರೆಗೆ 10 ರಿಂದ 12 ಏಲಕ್ಕಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. 1 ಚಮಚ ಕೇಸರಿ ದಳ ಹಾಕಿದ್ದೇನೆ. ಈ ಮೂರು ಸಾಮಗ್ರಿಗಳನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಹೀಗೆ ಪುಡಿ ಮಾಡಿರೋದನ್ನ ಪೂರ್ತಿಯಾಗಿ ತಣಿದ ರವೆಗೆ, ಹುರಿದ ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಕೇಸರಿಬಾತ್ ಪ್ರೀಮಿಕ್ಸ್ ತಯಾರಾಗ್ತದೆ. ಇದನ್ನ ಗಾಳಿ ಆಡದ ಯಾವುದೇ ಡಬ್ಬಕ್ಕೆ ಅಥವಾ ಗ್ಲಾಸ್ ಬಾಟ್ಲಿಗೆ ನಾವು ಹಾಕಿ ಇಟ್ರೆ ಕೋಣೆಯ ಉಷ್ಣತೆಯಲ್ಲಿ ಕನಿಷ್ಠ 1 ತಿಂಗಳು ಇಟ್ಕೊಳ್ಬಹುದು. ನಾನಿಲ್ಲಿ ಸುಮಾರು 15 ರಿಂದ 20 ದಿನಕ್ಕಾಗುವಷ್ಟು ಮಾಡಿದ್ದೇನೆ. 2 ಕಪ್ ರವೆ ಅಂತ ಹೇಳಿದ್ರೆ ಇದನ್ನ ಫ್ರಿಜ್ನಲ್ಲಿ ಇಡೋದು ಬೇಡ. ಈಗ ಇದನ್ನ ಮಾಡಿ ಇಟ್ಕೊಂಡು ನಾವು ಕೇಸರಿಬಾತ್ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ನೀರು, ಅಂದ್ರೆ ನಾನು 3/4 ಕಪ್ ಮೆಜರ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು ಕೇಸರಿಬಾತ್. ಅದಕ್ಕೆ 1 ಕಪ್ ನೀರು, 3 ದೊಡ್ಡ ಚಮಚ ತುಪ್ಪ ಹಾಕಬೇಕು. ತುಪ್ಪ ಇನ್ನೂ ಜಾಸ್ತಿ ಹಾಕ್ಬೋದು, ಇನ್ನೂ ಚೆನ್ನಾಗಿ ಬರಬೇಕು ಅಂತಿದ್ರೆ. ನಾನು ಹಾಕಿರೋದು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಚೆನ್ನಾಗಿ ಒಂದು ಕುದಿ ಬರ್ಲಿಕ್ಕೆ ಬಿಡಿ. 1 ಕಪ್ ನೀರಿಗೆ 3 ದೊಡ್ಡ ಚಮಚ ತುಪ್ಪ ಹಾಕಿ ಕುದಿ ಬಂದ ಮೇಲೆ 1 ನಿಮಿಷ ತಗೊಳ್ಬಹುದು ದೊಡ್ಡ ಉರಿಯಲ್ಲಿ ಕುದಿ ಬರ್ಲಿಕ್ಕೆ. ಕುದಿ ಬಂದ ಮೇಲೆ ಉರಿನ ಸಣ್ಣದು ಮಾಡಿ 3/4 ಕಪ್ ಆಗುವಷ್ಟು ಕೇಸರಿಬಾತ್ ಪ್ರೀಮಿಕ್ಸ್ ನ ಹಾಕಿ ಚೆನ್ನಾಗಿ ಕಲಕಿ ಮುಚ್ಚಳನ ಮುಚ್ಚಿ 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ತಟ್ಟನೆ ಕೇಸರಿಬಾತ್ ರೆಡಿ ಆಗ್ತದೆ. ನೋಡಿ ಎಷ್ಟು ಸುಲಭ. ಕೇವಲ 6 ಸಾಮಗ್ರಿಗಳನ್ನ ನಾವು ಉಪಯೋಗಿಸಿದ್ದೇವೆ ಇವತ್ತಿನ ರೆಸಿಪಿಗೆ. ಮಾಡಿ ಇಟ್ಕೊಂಡ್ರೆ ಈ ಪ್ರೀಮಿಕ್ಸ್ ಅನ್ನ ಯಾವಾಗ ಬೇಕಿದ್ರು ಅತಿಥಿಗಳಾದ್ರೂ ಬರ್ಲಿ ಅಥವಾ ನಮಗೆ ತಿನ್ಬೇಕು ಅಂತ ಅನ್ಸಿದಾಗ ಚಹಾ ಸಮಯಕ್ಕೆ, ಬೆಳಗಿನ ಉಪಹಾರಕ್ಕೆ, ಆದಿತ್ಯವಾರದ ದಿನ ಏನಾದ್ರೂ ವಿಶೇಷ ಮಾಡಬೇಕು ಅನ್ಸಿದಾಗ ಥಟ್ಟನೆ ಮಾಡ್ಕೊಳ್ಬಹುದು. ಇದನ್ನ ನೀವು ಕೂಡ ಖಂಡಿತ ಮಾಡಿ ನೋಡಿ. ಕೇಸರಿಬಾತ್ ಪ್ರೀಮಿಕ್ಸ್ ಹಾಗೆ 5 ನಿಮಿಷದ ಕೇಸರಿಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರ್ಲಿ. ಧನ್ಯವಾದಗಳು.